ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳನ್ನ ತೋರಿಸೋಕೆ ಬಂದಿದ್ದೀನಿ. ಇದು ಇರೋದು ಕಾಮಾಕ್ಷಿ ಲೇಔಟು, ಬನ್ನರ್ಘಟ್ಟ ಮೇನ್ ರೋಡು, ಗೊಟ್ಟಿಗೆರೆ, ನಂದಿ ಗಾರ್ಡನ್ ಅಪಾರ್ಟ್ಮೆಂಟ್ ಏನಿದೆಯಲ್ಲ ಅಲ್ಲಿ ಬರುತ್ತೆ. ಬ್ರಹ್ಮಕುಮಾರಿ ಮಠ ಏನಿದೆಯಲ್ಲ ಅಲ್ಲಿ ಬರುತ್ತೆ. ಇದು ನೋಡಿ ಮನೆ. ರಸ್ತೆ ಬಂದು ನಮಗಿದೆ ಮೇನ್ ರೋಡು. ನಿಮಗೆ ಪ್ರತಿಯೊಂದು ಸೌಲಭ್ಯ ಏನು ಬೇಕಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ. ಮೆಡಿಕಲ್ ಸ್ಟೋರಿಂದ ಹಿಡಿದು ಸೆಲೂನಿಂದ ಹಿಡಿದು ಬಟ್ಟೆ ಅಂಗಡಿ ಎಲ್ಲ ಇಲ್ಲಿ ಇರುತ್ತೆ. ಇದು ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರ್ ಇರುತ್ತೆ. 2 BHKದು 3 ಮನೆ, 1 BHKದು 2 ಮನೆಗಳು ಸಿಗುತ್ತೆ. ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರ್ಗಳು ಇದೆ. ಇದು BBMP ಏಕಹಾತ ಇರುತ್ತೆ. ಮನೆ ಅಪೋಸಿಟ್ ನಿಮಗೆ 30-35 ಫೀಟು ಟಾರ್ ರೋಡು ಸಿಗುತ್ತೆ. ಇದು ಫ್ರಂಟ್ ಎಲಿವೇಷನು. ಪ್ರತಿಯೊಂದು ರೂಮ್ಗಳಿಗೂ ಬಾಲ್ಕನಿಗೂ ಕೊಟ್ಟಿರುವಂಥದ್ದು ಗೇಟು. ನಿಮಗೆ ಏನೂ ಇಲ್ಲ ಅಂದ್ರೂ ತಿಂಗಳಿಗೆ 1,45,000 ರೂಪಾಯಿ ಬಾಡಿಗೆ ಬರುತ್ತೆ. ಮನೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮೇನ್ ರೋಡ್ ತುಂಬ ಹತ್ರನೇ. ಓಕೆ, ಆಮೇಲೆ ಇನ್ನು ಕ್ಲಿಯರಾಗಿ ಅಡ್ರೆಸ್ ಹೇಳ್ತೀನಿ. ಅಡ್ರೆಸ್ ಇದೆಯೋ ಎಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಇದು? ಬನ್ನರ್ಘಟ್ಟ ಮೇನ್ ರೋಡ್, ಪೊಲೀಸ್ ಸ್ಟೇಷನ್ ನಿಯರ್, ಆ್ಯಂಡ್ ದೆನ್ ಬ್ರಹ್ಮಕುಮಾರಿ ಸಮಾಜ ಆಶ್ರಮ, ನಂದಿ ಪಾರ್ಕ್ ಅಪಾರ್ಟ್ಮೆಂಟ್, ಆ್ಯಂಡ್ ದೆನ್ ನಿಯರೆಸ್ಟು ಮೇನ್ ರೋಡಿಂದ 500 ಮೀಟರ್ ಅಷ್ಟೇ ಈ ಮನೆಗೆ. ಓಕೆ, ಅಷ್ಟೇ ಅಲ್ವಾ? ಓಕೆ, ಡನ್, ಥ್ಯಾಂಕ್ ಯು. ಓಕೆ, ಉಳಿದಿದ್ದೆಲ್ಲ ಡೀಟೇಲ್ಸ್ ಈಗ ನಾನು ಕೊಡ್ತೀನಿ. ನೀವು ಗೇಟೆಡ್ ನೋಡ್ತಾ ಇದ್ದೀರಾ, ಹಾಫ್ ಗೇಟ್ ಕೊಟ್ಟಿದ್ದಾರೆ. ಫೋಲ್ಡಬಲ್ 4 ಫೋಲ್ಡ್ ಗೇಟ್ ಸಿಗುತ್ತೆ ಕಾರ್ ಪಾರ್ಕಿಂಗ್ಗೋಸ್ಕರ. ಆ್ಯಂಡ್ ಈ ಕಡೆ ವಾಕಬಲ್ ಗೇಟ್ ಇದೆ. ಒಳಗಡೆ ಕರ್ಕೊಂಡೋಗಿ ಪ್ರತಿಯೊಂದು ಕೂಡ ಮನೆ ತೋರಿಸ್ಕೊಡ್ತೀನಿ. ಸೊ ಇದು ಒಂದು ಪಾರ್ಕಿಂಗ್ ಲೇಔಟು. ಪಾರ್ಕಿಂಗ್ ಲೇಔಟಲ್ಲಿ ವಾಕಿಂಗ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಗ್ಯಾಸ್ ಪ್ರಾವಿಷನ್ ನಿಮಗೆ ಸಪ್ರೇಟಾಗಿ ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಟೋಟಲ್ 5 ಮನೆಗಳಿರೋದ್ರಿಂದ 5 ಗ್ಯಾಸು ಪ್ರಾವಿಷನ್ ಸಿಗುತ್ತೆ. ಅದು MS ರೇಡಿಂಗ್ಸ್ ಮಾಡಿಕೊಡ್ತಾರೆ. ಹಾಗೆ ನಮಗೆ ಇಲ್ಲಿ ಸಂಪ್ ಇದೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ 14,000 ಲೀಟರ್ ಸಂಪ್ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಪ್ಯಾನಲ್ ಇದೆ. ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಕ್ ಮೀಟರ್ ಸಪ್ರೇಟಾಗಿ ಮಾಡಿಕೊಡ್ತಾರೆ. ಮತ್ತು ಇಲ್ಲಿ ಲಿಫ್ಟ್ ಪ್ರಾವಿಷನ್ನು. ಹಾಗೆ ಸ್ಟೇರ್ ಕೇಸಿಂದ ಹೋಗ್ತೀರಂದರೆ ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೆ. ಮತ್ತು ಕಾವೇರಿ ಪಾಯಿಂಟು ಅಲ್ಲಿ ಆಪೋಸಿಟ್ ನೋಡ್ತಾ ಇದ್ದೀರಾ, ಅಲ್ಲಿದೆ. ನಮಗೆ ಇಲ್ಲಿ 3 ಕಾರ್ನ ನಿಲ್ಲಿಸ್ಕೊಳ್ಳೋ ಥರ ಮಾಡಿಕೊಟ್ಟಿದ್ದಾರೆ ಪ್ರಾವಿಷನ್ ಇವರು. ಒಂದು ಕಾರ್ ಇಲ್ಲಿ ಸ್ಪೇಷಿಯಸ್ ಜಾಗ ಇದೆ. ಇನ್ನೊಂದು ಸ್ವಲ್ಪ ಈ ಕಡೆ ಸರಿಸ್ಕೊಂಡು ಈ ಕಡೆ ಒಂದು ಕಾರ್ ನಿಲ್ಲಿಸ್ಕೊಂಡು, ಹಾಗೆ ಆ ಕಡೆ ಸೈಡು ಒಂದು ಕಾರ್ನ ನಿಲ್ಲಿಸ್ಕೋಬೋದು. ಇಲ್ಲಿ ಎದುರುಗಡೆಗೆ 2 ವೀಲರ್ಗಳನ್ನ ನಿಲ್ಲಿಸ್ಕೊಳ್ಳೋ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ. ಹಾಗೆ ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರಲ್ಲಿ ಸಪ್ರೇಟಾಗಿ 2 BHKನ ಮಾಡಿಕೊಟ್ಟಿರೋಂಥದ್ದು. ಇದು ನಮಗೆ ಬೋರ್ವೆಲ್ಲು ಚೆನ್ನಾಗಿದೆ. ಫುಲ್ ಬ್ಯುಸಿ ಏರಿಯಾ, ಹಾಗಾಗಿ ನಿಮಗೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ಬಾಡಿಗೆ ಕೂಡ ಒಳ್ಳೆ ರೇಟಿಗೆ ಬರುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ಅಲ್ಲೊಂದು ಕಾರು, ಇದೊಂದು ಕಾರ್ ಪಾರ್ಕಿಂಗು, ಈ ಕಡೆ ಒಂದು ಪಾರ್ಕಿಂಗು. ಟೋಟಲ್ 3 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಸ್ಟೇರ್ ಕೇಸು ಫಾರ್ ಮನೆಗಳಿಗೆ ಹೋಗೋದಕ್ಕೆ ರೆಂಟಲ್ ಪರ್ಪಸ್. ಇದು ನಿಮಗೆ ಲಿಫ್ಟ್ ಪ್ರಾವಿಷನ್ನು. ಇಲ್ಲಿ ಹಿಂದ್ಗಡೆ 1 BHK ಇದೆ. ನಾನು ನಿಮಗೆ ಅದು ಡೈರೆಕ್ಟಾಗಿ ಮೇಲ್ಗಡೆ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಅಂತ. ಈಗ ಮೇಲ್ಗಡೆ ಹೋಗೋಣ ಬನ್ನಿ. ಆಮೇಲೆ ಮನೆ ನೋಡೋಕ್ಕೆ ಬರೋರು ಕೂಡ ಲಿಫ್ಟು ಆಲ್ರೆಡಿ ರೆಡಿ ಇದೆ, ರನ್ನಿಂಗ್ ಕಂಡೀಷನಲ್ಲಿದೆ. ಹಿರಿಯರು ಇದ್ರೂ ಕೂಡ ಬಂದು ನೋಡಬಹುದು. ಸ್ಟೇರ್ ಕೇಸು ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಫುಲ್ ಅಫಿಷಿಯಲ್ ಏರಿಯಾ, ತುಂಬ ಚೆನ್ನಾಗಿದೆ. ಇದು ರೆಂಟಲ್ ಪರ್ಪಸ್ಗೆ ಹೇಳಿ ಮಾಡಿಸಿರುವಂಥ ಮನೆ ಆಗಿರುತ್ತೆ. ನಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿವರೆಗೂ ಬರುತ್ತೆ. ಹಾಗೆ 2 BHKದು ಈ ಕಡೆ ಇದೆ. ನೋಡಿ, ಇಲ್ಲಿ ಸೇಫ್ಟಿ ಏನಾದರೂ ಬೇಕು ಅನ್ನೋಂಗಿದ್ರೆ ಕೂತ್ಕೊಂಡು ಮಾತಾಡೋಣ. ಬೇಕು ಅಂದರೆ ನಿಮಗೆ MS ರೇಲಿಂಗ್ಸ್ ಥರ ಮಾಡಿಕೊಡ್ತಾರೆ. ಇಲ್ಲೊಂದು ಗೇಟ್ ಹಾಕಿಬಿಟ್ರೆ ಪ್ರೈವಸಿ ನಿಮಗೆ ಸಿಗುತ್ತೆ. ಮೇಲ್ಗಡೆ PVC ಫಾಲ್ ಸೀಲಿಂಗು, ಎದುರುಗಡೆ ಮತ್ತು ಪ್ರತಿಯೊಂದು ವುಡ್ಡು ಏನು ಯೂಸ್ ಮಾಡಿದಾರಲ್ಲ ಟೀಕ್ ವುಡ್ ಆಗಿರುತ್ತೆ. ಹೊರಗಡೆಯಿಂದ ಲೇಔಟ್. ಸರಿ, ಹಾಗಾದರೆ ಒಳಗಡೆ ಹೋಗೋಣ. ಇದು ನಮಗೆ ನಾರ್ತ್ ವೆಸ್ಟ್ ಮೇನ್ ಡೋರ್ ಇರುತ್ತೆ. ಟೀಕ್ ವುಡಲ್ಲಿ ಮಾಡಿರುವಂಥದ್ದು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ವಾವ್. ಇನ್ನೊಂದು, ಪ್ರತಿಯೊಂದು ಮನೆಗೂ ಇಂಟೀರಿಯರ್ ವರ್ಕ್ ಆಗಲಿ, ಪೇಂಟಿಂಗ್ ವರ್ಕ್ ಆಗಲಿ, ಹಾಗೆ POP ಫಾಲ್ ಸೀಲಿಂಗ್ ಆಗಲಿ ಚೇಂಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಏನೀಗ ನೋಡ್ತಾ ಇದ್ದೀರಾ, ಪ್ಯಾಟ್ರನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮನೆಯ ನಕ್ಷೆ ಸೇಮ್ ಇರುತ್ತೆ. ಇದು ಹಾಲು, TV ಕ್ಯಾಬಿನೆಟ್ಟು. ಹಾಗೆ ಇದು ಹಾಲಲ್ಲಿ ಒಂದು ರಾಯಲ್ ಪ್ಲೇ ಪೇಂಟ್ ವರ್ಕ್ ಆಗಿದೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋನ ಕೊಟ್ಟಿರುವಂಥದ್ದು.
ಸೋಫಾ ಸೆಟ್ನ ನೀವು ಎಲ್ ಶೇಪಲ್ಲಿ ಹಾಕ್ಕೋಬೋದು. ಇವಾಗ ನಾನು ನಿಮ್ಗೆ ಆ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಟಿ ವಿ ಕ್ಯಾಬಿನೆಟ್ ಅಲ್ವಾ. ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆಗೆ ನಮಗೆ ಒಂದು ಕಾಮನ್ ಬೆಡ್ರೂಮ್ ಸಿಗುತ್ತೆ ಆ್ಯಂಡ್ ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಮತ್ತು ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮಾಸ್ಟರ್ ಬೆಡ್ರೂಮ್, ಬಿಗ್ ಬೆಡ್ರೂಮ್ ಸಿಗುತ್ತೆ ವಿತ್ ಬಾಲ್ಕನಿ ಸಮೇತ. ಈ ಕಡೆ ಎಡಗಡೆ ತೋರಿಸ್ಬೇಕನ್ನೋ ಹಾಗಿದ್ದರೆ ಅಡುಗೆ ಮನೆಯಲ್ಲಿ. ಓಕೆ, ಈಗ ನಾನು ನಿಮಗೆ ಅಡುಗೆ ಮನೆ ತೋರಿಸಿ ಆಮೇಲೆ ಬೆಡ್ರೂಮ್ಗಳನ್ನೆಲ್ಲ ತೋರಿಸ್ಕೊಡ್ತೀನಿ. POP ಫಾಲ್ ಸೀಲಿಂಗ್ ಸಕ್ಕತ್ತಾಗಿ ಬಂದಿದೆ ವಾರ್ಮ್ ಲೈಟ್ ಜೊತೆಗೆ. ನೋಡಿ, ಇಲ್ಲಿ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಟ್ ಸಿಗುತ್ತೆ. ಇಲ್ಲಿ MS CNC ಕಟ್ಟಿಂಗಲ್ಲಿ ಮಾಡಿ ವುಡ್ ವರ್ಕಲ್ಲಿ ಕೊಟ್ಟಿದ್ದಾರೆ. ಸಕ್ಕತ್ತಾಗಿ ಫ್ಯಾಷನಬಲ್ ಆಗಿ ಬಂದಿರೋದು. ಎದುರುಗಡೆಗೆ ನೋಡ್ತಾ ಇದ್ದೀರಾ, ಇದೆಲ್ಲ ತುಂಬ ಸ್ಪೇಸ್ ಇರೋದು ಡೈನಿಂಗ್ ಹಾಲ್ ಏರಿಯಾ. UPS ಪಾಯಿಂಟ್ ಇದೆ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, 4x4 ಇದೆ, 4x4.5 ಇದೆ. ಇನ್ನೊಂದು ಏನು ಈ ಮನೆ ಪ್ಲಸ್ ಪಾಯಿಂಟ್ ಅಂದರೆ ಹಿಂದ್ಗಡೆ ಅಪಾರ್ಟ್ಮೆಂಟ್ ಇದೆ, ಅವ್ರು 4 ಅಡಿ ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಗಾಳಿ ಬೆಳಕು ಇಲ್ಲಿಂದ ಬರುತ್ತೆ. ಇಲ್ಲಿ ರೈಟ್ ಸೈಡಿಗೆ ಅಡುಗೆ ಮನೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಅಕ್ರಾಲಿಕ್ ಲ್ಯಾಮಿನೇಷನ್ನ ಯೂಸ್ ಮಾಡಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಇಲ್ಲಿ ವಾಷಿಂಗ್ ಏರಿಯಾ, ಇಲ್ಲಿ ಗ್ಯಾಸ್ ಪ್ರಾವಿಷನ್ನು, ಇಲ್ಲಿ ಅಥವಾ ಅಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ. ಓಕೆ, ವೆಂಟಿಲೇಷನ್ಗೆ ಒಂದು ವಿಂಡೋ, ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಇಲ್ಲಿ ಸಿಗುವಂಥದ್ದು. ಮತ್ತು ಯುಟಿಲಿಟಿ ಕೂಡ ಇವರು ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಡ್ಜ್ ಪಾಯಿಂಟು, ಫ್ರಿಡ್ಜ್ ಇಟ್ಕೋಬೋದು. ಇದು ಯುಟಿಲಿಟಿ, MS ರೇಲಿಂಗ್ಸ್ ಹಾಕಿದ್ದಾರೆ ಸೇಫ್ಟಿಗೆ. ಮತ್ತು ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು ಅಥವಾ ಡಿಶ್ ವಾಷರ್ ಏನಾದ್ರು ಬೇಕಾದ್ರೆ ಇಟ್ಕೋಬೋದು. ಇನ್ಲೆಟ್ ಔಟ್ಲೆಟ್ ಎಲ್ಲ ಇದೆ, ಡೌಟ್ ಇಲ್ಲ. ಇದೊಂದು ಯುಟಿಲಿಟಿ. ಈ ಯುಟಿಲಿಟಿಯಿಂದ ನಿಂತ್ಕೊಂಡು ನೋಡಿದರೆ ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು ಪ್ರತಿಯೊಂದು ಕಾಣಿಸುತ್ತೆ. ಮೇಲ್ಗಡೆ ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು. ಓಕೆ, UPS ಪಾಯಿಂಟ್ ಎಲ್ಲ ನಮಗಿಲ್ಲಿದೆ. ಪಕ್ಕ ವಾಸ್ತು ಪ್ರಕಾರ ಇದೆ ಕಣ್ರಿ ಇದು ಮನೆ. ನೋಡಿ, ಇದು ಕಟಿಂಗ್ CNC ಕಟಿಂಗಲ್ಲಿ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಒಬ್ಬರು ಈಸಿಯಾಗಿ ಕೂತ್ಕೋಬೋದು, ಅಷ್ಟು ಜಾಗ ಇದೆ ಪೂಜೆ ಮಾಡೋದಕ್ಕೆ. ವೆಟರ್ಫೆಡ್ ಟೈಲ್ಸು ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ವಾಲ್ ಕ್ಲೈನಿಂಗೆಲ್ಲ. ಪೂಜಾ ರೂಮ್ ಕೂಡ ದೊಡ್ಡದಾಗಿದೆ. ಇದು ಅಡುಗೆ ಮನೆ, ಹಾಲು, ಪೂಜಾ ರೂಮು, ಯುಟಿಲಿಟಿ ಬಗ್ಗೆ ಆಯಿತು. ಈಗ ಬೆಡ್ರೂಮ್ಗಳಿದೆ, ಬೆಡ್ರೂಮ್ಗಳನ್ನ ತೋರಿಸ್ಬಿಡ್ತೀನಿ. ತುಂಬ ಲುಕ್ ಬಂದಿದೆ, ಜಾತ್ರೆ ಇಲ್ಲವೇ ಇಲ್ಲ, ಸಖತ್ತಾಗಿ ಕ್ವಾಲಿಟಿ ಕೊಟ್ಟಿರುವಂಥದ್ದು. ಈ ಬೆಡ್ರೂಮ್ ತೋರಿಸಿಗಿಂತ ಮುಂಚೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ ನಿಮಗೆ. ಇದು ಕಿಂಗ್ ಸೈಜ್ ಬರುವಂತಹ ಬಿಗ್ ಬೆಡ್ರೂಮ್ ಆಗಿರುತ್ತೆ. ಸಿಂಪಲ್ಲಾಗಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಇದೆ. ಹಾಗೆ ಇಲ್ಲೊಂದು ಬಾಲ್ಕನಿ ಇದೆ, ದೊಡ್ಡ ಬಾಲ್ಕನಿ, ಅಟ್ಯಾಚ್ ಆಗಿ ಬಾತ್ರೂಮ್ ಇದೆ. ವಾರ್ಡ್ರೋಬ್ಗಳೆಲ್ಲ ನೋಡಿ ಹೈ ಕ್ವಾಲಿಟಿಯಲ್ಲಿ ಇಂಟೀರಿಯರ್ ವರ್ಕ್ ಮಾಡಿರೋದು ಇವರು. ಪ್ಯಾಟ್ರನ್ ಎಲ್ಲ ಅಬ್ಸರ್ವ್ ಹತ್ತಿರ ಇದೆ, ಅಂದರೆ ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತೀವಲ್ಲ ಆ ಥರ ಲ್ಯಾಮಿನೇಷನ್ ಇದೆಯಲ್ಲ. ಓಕೆ, ಇದೊಂದು ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ. ಎಲ್ಲ 30-40 ಮನೆಗಳು ಮೇನ್ ರೋಡ್ ಹತ್ರನೇ. ರೈಟ್, ಈಗ ಇಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ಗೆ ಫಿಟ್ಟಿಂಗ್ ಆಲ್ರೆಡಿ ಎಲ್ಲ ಆಗಿದೆ. ಎಲ್ಲ ಜಾಗ ಫಿಟ್ಟಿಂಗ್ಗೆ ಕೊಟ್ಟಿರುವಂಥದ್ದು. 2x4 ವೆಟ್ರಿಫೈಡ್ ಟೈಲ್ಸು ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗು, ಸರಿನಾ? ಇದಿಷ್ಟು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಈಗ ಕಾಮನ್ ಬೆಡ್ರೂಮ್ ಇದೆ. ಕಾಮನ್ ಬೆಡ್ರೂಮ್ ಈ TV ಕ್ಯಾಬಿನೆಟ್ ಹಿಂದ್ಗಡೆ ಬರುತ್ತೆ, ಅದು ಕೂಡ ತೋರಿಸ್ಬಿಡ್ತೀನಿ. ನೋಡಿ, ಇದು ಕಾಮನ್ ಬಾತ್ರೂಮ್. ಇದು ಎಲ್ಲ ಫಿಟ್ಟಿಂಗ್ ಬಂದು ಜಾಗ್ವಾರು. ಓಕೆ, ಈ TV ಕ್ಯಾಬಿನೆಟ್ಟು ಹಿಂದ್ಗಡೆ ಬೆಡ್ರೂಮ್. ಇಲ್ಲೂ ಕೂಡ ಡ್ರೆಸ್ಸಿಂಗ್ ಕ್ಯಾಬಿನೆಟು ಎಲ್ಲ ಒಳಗಡೆ ಸೇರಿ ಇದೆ. ಆಮೇಲೆ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಓಪನ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು ಮತ್ತು POP ಫಾಲ್ ಸೀಲಿಂಗು. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು.
ವೆಂಟಿಲೇಷನ್ಗೆ ಸಿಕ್ಕಾಪಟ್ಟೆ ಜಾಗ ಇದೆ. ಹಿಂದ್ಗಡೆನೂ 4 ಅಡಿ ಬಿಟ್ಟಿದ್ದಾರೆ, ಬೆಳಕು ಗಾಳಿ ಚೆನ್ನಾಗಿ ಬರುತ್ತೆ. ಈ ಫ್ಲೋರಲ್ಲಿ ನೀವೇನು ನೋಡಿದ್ದೀರಾ ಅದೇ ಥರ ಇನ್ನೂ 3 ಮನೆಗಳು ಇರುವಂಥದ್ದು, ಅಂದರೆ 2 ಮನೆಗಳು ಇರೋದು. ಡಬಲ್ ಲಾಕ್ ಕೊಟ್ಟಿದ್ದಾರೆ ನೋಡಿ, ಇದು ಮೇನ್ ಡೋರ್ ಇದು. ಸರಿ ಗೆಳೆಯರೆ, ಈಗ ನೆಕ್ಸ್ಟು ಮನೆ ಡೀಟೇಲ್ಸ್ ಕೊಡ್ತೀನಿ. ಈ ಮನೇನ ನೋಡಬೇಕಂದಲ್ಲಿ ನಾನು ಕೊಟ್ಟಿರೋ ನಂಬರಿಗೆ ಪ್ಲೀಸ್ ಕಾಲ್ ಮಾಡಿ, ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ. ಒಳ್ಳೆ ಇನ್ವೆಸ್ಟ್ಮೆಂಟಿಗೆ ಹೇಳಿ ಮಾಡಿಸಿರೋ ಜಾಗ ಅಂತಲೇ ಹೇಳ್ಬೋದು. ಇದು ಲಿಫ್ಟು ಸೇಮ್ ಎಕ್ಸಿಟೀಸ್ ಇದೇ ಥರ ಬರುತ್ತೆ. ಸ್ಕೂಲ್ಗೆಲ್ಲ ಹತ್ತಿರ ಮಕ್ಕಳೆಲ್ಲ ಬರುತ್ತೆ. ಚೈತನ್ಯ ಸ್ಕೂಲ್. ತುಂಬ ಸೌಂಡಲ್ಲ, ಬ್ಯುಸಿ ಏರಿಯಾ ಇದು. ನೋಡಿ, ಇದು 2ನೇ ಮನೆ. ಇಂಟೀರಿಯರ್ ವರ್ಕ್ ಆಲ್ರೆಡಿ ಚೇಂಜ್ ಇದೆ, ಹಾಗೆ POP ಫಾಲ್ಸ್ ಸೀಲಿಂಗ್ ಚೇಂಜ್ ಇದೆ. ಆಮೇಲೆ ಪೇಂಟಿಂಗ್ ವರ್ಕ್ ಕೂಡ ಚೇಂಜ್ ಇದೆ. ಸರಿನಾ? ವಾವ್, ನೋಡಿ ಇಲ್ಲೂ ಕೂಡ ಅಷ್ಟೇ. ಅಲ್ಲಿ ಬೇರೆ CNC ಕಟ್ಟಿಂಗಲ್ಲಿ ಕೊಟ್ಟಿದ್ರು, ಇಲ್ಲಿ ಒಂದು ಡೈಮಂಡ್ ಕಟ್ಟಲ್ಲಿ ಕೊಟ್ಟಿರುವಂಥದ್ದು ಡೈನಿಂಗ್ ಹಾಲ್ ಏರಿಯಾ. ಹಾಗೆ ಇಲ್ಲೂ ಕೂಡ ಲೈಟ್ ಪಿಂಕಲ್ಲಿ ಕೊಟ್ಟಿರುವಂತಹ ಲ್ಯಾಮಿನೇಷನ್ಗಳೆಲ್ಲ ಅಕ್ರಾಲಿಕ್ಕು ವಿತ್ತು ಯುಟಿಲಿಟಿ. ಇದೆಲ್ಲ ಫಾಸ್ಟಾಗಿರುತ್ತೆ, ಬಿಕಾಸ್ ಆಲ್ರೆಡಿ ನೀವು ನೋಡಿದ್ದೀರಾ. ಹಾಗಾಗಿ ಅಲ್ಲಿ ಪೂಜಾ ರೂಮು ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮು, ಇದು ಕಾಮನ್ ಬೆಡ್ರೂಮು. ಬಾಲ್ಕನಿ ಮತ್ತು ಇದು ಬಾತ್ರೂಮು. ಇಂಟೀರಿಯರ್ ವರ್ಕಿಗೆ ಡಿಫ್ರೆಂಟ್ ಕ್ವಾಲಿಟಿ ಸೂಪರಾಗಿ ಕೊಟ್ಟಿದ್ದಾರೆ. ವಿನಿಯರ್ ಡೋರ್ಗಳೆಲ್ಲ ಚೆನ್ನಾಗಿದೆ. ಎಲ್ಲ ಜಾಗರ್ ಫಿಟ್ಟಿಂಗು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಹಿಂದ್ಗಡೆ ಡೂಪ್ಲೆಕ್ಸ್ ಮನೆ ಇದೆ 30-40, ಇಷ್ಟಕ್ಕೆ ಹಾಫು. ಮೇಲ್ಗಡೆ ಇರೋರಿಗೆ, ಈ ಮನೆ ಇರೋರಿಗೆ ವೆಂಟಿಲೇಷನ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅವರು ಮೇಲ್ಗಡೆ ಇನ್ನೂ ಕಟ್ಟೋದಿಲ್ಲ, ಅಲ್ಲಿಗೆ ಲಾಸ್ಟ್ ಅವ್ರದ್ದು. ಇದು 2ನೇ ಮನೆ ಆಯಿತು. ಈಗ 3ನೇ ಮನೆ ತೋರಿಸ್ತೀನಿ. ಹಾಗೆ 1 BHK ಕೂಡ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇದು 2 BHK 3ನೇ ಮನೆ. ಅಗೇನ್ ನೋಡಿ, ಇಂಟೀರಿಯರ್ ವರ್ಕೆಲ್ಲ ಚೇಂಜ್ ಇದೆ, ಮತ್ತು POP ಫಾಲ್ ಸೀಲಿಂಗು. ಇಲ್ಲಿ ವಾಲ್ ಪೇಂಟಿಂಗ್ ಕೂಡ ಚೇಂಜ್ ಆಗಿದೆ. ಇಲ್ಲೂ ಕೂಡ CNC ಕಟ್ಟಿಂಗು, ಸ್ಕ್ವೇರ್ ಟೈಪಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು ಇದು. ಈ ಮನೆ ಚೆನ್ನಾಗಿದೆ. ಡೈನಿಂಗ್ ಹಾಲ್ ಏರಿಯಾ, POP ಫಾಲ್ ಸೀಲಿಂಗ್ ಸಿಂಪಲ್ಲಾಗಿ. ಇಲ್ಲಿ ವೈಟ್ ಕಲರಲ್ಲಿ ಕಿಚನ್ ಸ್ಲ್ಯಾಬು ಎಲ್ಲ ಸಖತ್ತಾಗಿದೆ. ಟೋಟಲ್ 2 BHKದು 3 ಮನೆಗಳು, 1 BHKದು 2 ಮನೆಗಳು. ಹಾಗೆ ಬಾಲ್ಕನಿ, ಬಾತ್ರೂಮು, ಇಂಟೀರಿಯರ್ ವರ್ಕು, ಸಿಂಪಲ್ POP ಫಾಲ್ ಸೀಲಿಂಗು. ಸರಿನಾ? ಟೋಟಲ್ 3 ಮನೆಗಳು ತೋರಿಸಿದ್ದೀನಿ, ವಿತ್ ಇಂಟೀರಿಯರ್ ವರ್ಕು ಎಲ್ಲ ಚೇಂಜ್ ಆಗಿರೋದು. ಇದು ಬಾತ್ರೂಮು,
ಲೈಟೇ ಆನ್ ಮಾಡಿಲ್ಲ, ನ್ಯಾಚುರಲ್ಲು ಸಾಕಾಗಿದೆ. ಓಕೆ ಗೆಳೆಯರೆ, 3 ಮನೆ ಕಂಪ್ಲೀಟ್ ಆಯಿತು. ಈಗ 1 BHK ಮೇಲ್ಗಡೆ ಕೂಡ ಒಂದಿದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಮೆಡಿಕಲ್ ಸ್ಟೋರ್ ಇದೆ ನೋಡಿ, ಇಲ್ಲಿ ತೋರಿಸಿದ್ದೀನಲ್ಲ. ಓಕೆ, 3 ಬೆಡ್ರೂಮ್, ಸಾರಿ 3 ಮನೆಗಳು ತೋರಿಸಾಯಿತು. ಫುಲ್ ಡೆವಲಪ್ ಏರಿಯಾ ಇದು, ಹೇಗೆ ಸಿಕ್ಕಾಪಟ್ಟೆ. ಮೀನಾಕ್ಷಿ ಮಾಲ್ ಹತ್ರ, ಬನ್ನರ್ಘಟ್ಟ ರಸ್ತೆ ಹತ್ರ ಸ್ಕೂಲ್ ಬಸ್ಗಳು ನೋಡಿ ಟೈಮ್ ಟು ಟೈಮ್ ಬರ್ತಾನೆ ಇರ್ತವೆ. ಲಿಫ್ಟ್ ನಿಮಗೆ ಆ 3rd ಫ್ಲೋರ್ವರೆಗೂ ಲಾಸ್ಟ್ ಇರುತ್ತೆ. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದೆ. ಹಾಗೆ ಇಲ್ಲಿ 1 BHKಗೆ ದೊಡ್ಡ ಮನೆ, ಫುಲ್ ಓಪನ್ ಟೆರಸ್ ಸಿಗುತ್ತೆ ಅವರಿಗೆ. ಇದು ಅಪಾರ್ಟ್ಮೆಂಟು, ಹಿಂಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಇದು 1 BHK, 15,000 ರೂಪಾಯಿ ಮೇಲೆ ಬಾಡಿಗೆ ಸಿಗುತ್ತೆ. ಇಲ್ಲಿ ಲೈಟ್ ಏನು ಆನ್ ಮಾಡಿಲ್ಲ. ಇದು ಒಂದು ಹಾಲು. ಈ ಹಾಲಲ್ಲಿ TV ಕ್ಯಾಬಿನೆಟ್ಟು ಮತ್ತು ಒಂದು ಬಾತ್ರೂಮ್ ಬರುತ್ತೆ. ಇನ್ನೇನು ಬೇಕು 1 BHKಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಪೂಜಾ ರೂಮ್ ಏನಾದ್ರು ಮಾಡ್ತೀವಂದರೆ ಬೆಡ್ರೂಮು, ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಕಿಚನ್ ರೂಮು. ವಾಷಿಂಗ್ ಮಿಷಿನ್ನು ಅಥವಾ ಏನಾದ್ರು ಇದ್ದರೆ ಇಲ್ಲಿ ಇಟ್ಕೋಬೋದು. ಫ್ರಿಡ್ಜ್ ಏನಾದ್ರು ಇದ್ದರೆ ಇಲ್ಲಿ ಇಟ್ಕೋಬೋದು. ವಾಟರ್ ಪ್ಯೂರಿಫೈಗೆಲ್ಲ ಇದೆ. ಒಂದು ಕಿಚನ್ ಸ್ಲ್ಯಾಬ್. 2 ಮಕ್ಕಳು ಗಂಡ ಹೆಂಡತಿ ಇರೋದಕ್ಕೆ ಹೇಳಿ ಮಾಡಿಸಿರುವಂಥ ಮನೆ. ಸಾಕು, ಬೆಜ್ಜಾನೈತಿ ಇದು, ಸರಿನಾ? ವಿತ್ತು ಬಾತ್ರೂಮ್, ಬೆಡ್ರೂಮ್. ಸಾರಿ ನೋಡಿ, ಇಲ್ಲಿ ಕೂಡ ನಿಮಗೆ ಒಂದು ದೊಡ್ಡದಾಗಿ ಬೆಡ್ರೂಮ್ನ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ವಿತ್ತು ಬಾಲ್ಕನಿ ಕೂಡ ಕೊಟ್ಟಿರುವಂಥದ್ದು. 15,000 ರೂಪಾಯಿ ಮಿನಿಮಮ್. ರೈಟ್. 1 BHK ಇದೇ ಥರ ಆ್ಯಸ್ ಇಟ್ ಈಸ್ ಕೆಳಗಡೆ ಕೂಡ ಬರುತ್ತೆ. ಅದು ಬಾಲ್ಕನಿ ಇಲ್ಲ, ಹಾಗಾಗಿ ರೂಮ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಷ್ಟೇ. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳೆಲ್ಲ ಇದೆ. ಇಲ್ಲಿ ನಿಮಗೆ ಟೈಲ್ಸ್ ಹಾಕಿದ್ದಾರೆ. ರೂಫಿಂಗು, ಹ್ಯಾಂಡ್ ವಾಶ್ ಏರಿಯಾ ಬೇಕಾದ್ರೆ ಇಲ್ಲೆಲ್ಲ ಮಾಡ್ಕೋಬೋದು. ಮತ್ತೆ ಮೇಲ್ಗಡೆ ಹತ್ತುತ್ತೀನಿ ಅಂದರೆ ಲ್ಯಾಡರ್ ಇದೆ. ಮೀನಾಕ್ಷಿ ಮಾಲೆಲ್ಲ ಮೇಲ್ಗಡೆ ಹೋಗಿ ತೋರಿಸ್ಬಿಡ್ತೀನಿ, ನಿಮ್ಗೊಂದು ಈಸಿ ಆಗಿಬಿಡುತ್ತೆ. ಹಾಂ, 2000 ಲೀಟರ್ಸ್ ಸಿಂಟೆಕ್ಸ್ನ ಕೊಟ್ಟಿದ್ದಾರೆ. ಇಲ್ಲೂ ಚೆನ್ನಾಗಿದೆ ಗುರು. ಹೆಡ್ ರೂಮ್ ಇದೆ ನೋಡಿ, ಅದು ಮೀನಾಕ್ಷಿ ಮಾಲು ಗೊತ್ತಲ್ವ, ದೊಡ್ಡದಾಗಿ. ಬನ್ನರ್ಘಟ್ಟ ಇಲ್ಲೇ ಮೇನ್ ರೋಡು. ಅಲ್ಲೇನು ಗಾಡಿಗಳು ಕಾಣಿಸ್ತಾ ಇದೆ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಅದು ಬನ್ನರ್ಘಟ್ಟ ರೋಡ್, ಅದು ಮೇನ್ ರೋಡ್. ಅದು ಗಾಡಿಗಳು, ವೆಹಿಕಲ್ಸ್ಗಳು ಓಡಾಡ್ತಾ ಇದೆಯಲ್ಲ, ಅದು ಶೆಲ್ ಪೆಟ್ರೋಲ್ ಬಂಕು, ಇಂಡಿಯನ್ ಪೆಟ್ರೋಲ್ ಬಂಕ್ ಹಿಂದ್ಗಡೆ. ಓಕೆ, ಕೊನೆಯದಾಗಿ 2 ಮಾತು ಈ ಮನೆ ಬಗ್ಗೆ. ಇದು 3040 ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರ್ಗಳು, ರೆಂಟಲ್ ಬರುವಂತಹ ಬಿಲ್ಡಿಂಗು. 2 BHK 3, 1 BHK 2, ಟೋಟಲ್ 5 ಮನೆಗಳಿದೆ. BBMP ಏಕಾತ. ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಪ್ರೈಸು 3,75,00,000 ಕೇಳ್ತಾ ಇದ್ದಾರೆ, ನೆಗೋಷಿಯಬಲು. 3 CR 75 lakhs ನೆಗೋಷಿಯಬಲ್. ಈ ವಿಡಿಯೋಲಿ ಇಷ್ಟೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂಥವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.